Hello future engineers, welcome to the new video. ಈ ವಿಡಿಯೋದಲ್ಲಿ UGCET 2025 ಥರ್ಡ್ ರೌಂಡ್ ಕಟ್ ಆಫ್ ಫಾರ್ ಕರ್ನಾಟಕದ ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಆದ PES ಯೂನಿವರ್ಸಿಟಿ ಲಾಸ್ಟ್ ಇಯರ್ UGCET 2025 ಥರ್ಡ್ ರೌಂಡ್ ಕಟ್ ಆಫ್ ಡಿಸ್ಕಸ್ ಮಾಡೋಣ. ಈ ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಕೋರ್ಸಸ್ ಇದೆ, ಅದರ ಕಟ್ ಆಫ್ ಏನಿತ್ತು ಲಾಸ್ಟ್ ಇಯರು, ಯಾಕೆ ಇದು ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ, ಯಾಕೆ ಈ ಯೂನಿವರ್ಸಿಟಿಲಿ ಬೇರೆ ಯೂನಿವರ್ಸಿಟಿ ಥರ 108 ಕೋರ್ಸಸ್ ಇಲ್ಲ, ಇರೋದಿಷ್ಟೇ ಕೋರ್ಸ್ ನೋಡಿ. BTech ಇನ್ ಬಯೋಟೆಕ್ನಾಲಜಿ, BTech ಇನ್ CSE ಬ್ರಾಕೆಟಲ್ಲಿ A&ML, CSE TEEE ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್, ಇಷ್ಟೇ. ಅದೇ ನೀವು ಕೆಲವು ಯೂನಿವರ್ಸಿಟಿದು ನೋಡಿ, ನೀವು ಬರೀ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಕೋರ್ಸಸ್ಸೇ ಒಂದು 17ರಿಂದ 20 ಕೋರ್ಸಸ್ ಇರುತ್ತೆ. ತುಂಬ ಕೋರ್ಸಸ್, ಒಂದು 20, 30, 40 ಕೋರ್ಸಸ್ ನಡೆಸ್ತಿರ್ತಾರೆ. ಇದು 50 ವರ್ಷ ಆಗಿದೆ ಈ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ. ಮೊದಲು PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿತ್ತು, ಈಗ ರೀಸೆಂಟಾಗಿ PES ಯೂನಿವರ್ಸಿಟಿ ಆಗಿದೆ. ಆದರೂ ಇವರು ವೆರಿ ಹೈಲಿ ಡಿಸಿಪ್ಲಿನ್ ಥರ ಕೆಲವು ಕೋರ್ಸಸ್ 1, 2, 3, 4, 5, 6 ಕೋರ್ಸಸ್ ಮಾತ್ರ ನಡೆಸ್ತಾ ಇದ್ದಾರೆ. 108 ಕೋರ್ಸ್ಗಳು ಏನೋ ದುಡ್ಡು ಬರುತ್ತೆ ಅಂತ ಸಿಕ್ಕಾಪಟ್ಟೆ ಕೋರ್ಸಸ್ ಇವರು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋದೇನೋ ಈಸಿ, AICTE ಪರ್ಮಿಷನ್ ಕೊಡ್ತಾರೆ, ಎಷ್ಟು ಬೇಕಾದ್ರೂ ನೀವು ಬ್ರಾಂಚಸ್ ಕೇಳಿ, ಯಾವುದು ವಿಚಿತ್ರ ಬ್ರಾಂಚ್ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಬಟ್ ಫ್ಯಾಕಲ್ಟಿನ ಎಲ್ಲಿಂದ ತರ್ತೀರಾ? ಎಷ್ಟೊಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಕೋರ್ಸಸ್ ತುಂಬ ಇದೆ, ಇಂಟೇಕು ತುಂಬ ಇದೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಸೀಟು ಸಹ ಸಿಗುತ್ತೆ. ಬಟ್ ಒಂದು ಕ್ವಶನ್ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಇಲ್ಲಿ ಪಾಠ ಮಾಡೋದಕ್ಕೆ ಇವ್ರಿಗೆ ಫ್ಯಾಕಲ್ಟಿ ಇಷ್ಟು ಜನ ಸಿಗ್ತಾರಾ? ಆ ಪ್ಲೇಸ್ಮೆಂಟ್ ಆಫೀಸರ್ ಕೈಲಿ ಅಷ್ಟೂ ಜನ ಸ್ಟೂಡೆಂಟ್ಸ್ಗೆ ಪ್ಲೇಸ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ. ಸೊ ಒಂದಷ್ಟು ನೀಟ್ ಕ್ಲೀನ್ ಕಾಲೇಜಸ್ಸು ಇದೆ, ನೀಟ್ ಕ್ಲೀನ್ ಯೂನಿವರ್ಸಿಟೀಸು ಇದೆ. ಅದೇ ಥರ ಕೆಲವು ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಅಡ್ಮಿಷನ್ನು, ಸಿಕ್ಕಾಪಟ್ಟೆ ಇಂಟೇಕು, ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ. ಸೊ ಅವರೆಲ್ಲ ನೆಕ್ಸ್ಟ್ 4 ವರ್ಷ, 5 ವರ್ಷ, 6 ವರ್ಷ ಅದು ಹೊರಗಡೆ ಬಂದಾಗ ಅವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಸೊ ಈ PES ಯೂನಿವರ್ಸಿಟಿ 2 ಕ್ಯಾಂಪಸ್ ಇದೆ, ಒಂದು ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಬಟ್ ಬೋತ್ ಬಿಲಾಂಗ್ ಟು PES ಯೂನಿವರ್ಸಿಟಿ ಓನ್ಲಿ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ವೆರಿ ಹೈ ಕಟ್ ಆಫ್ ಇರುತ್ತೆ, ಯಾಕೆಂದ್ರೆ ಅದು ಸಿಟಿ ಲಿಮಿಟ್ಸ್ ಅಲ್ಲೇ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು ರಿಂಗ್ ರೋಡ್ ಕ್ಯಾಂಪಸ್ಗಿಂತ ಸ್ವಲ್ಪ ಕಟ್ ಆಫ್ ಕಡಿಮೆ ಇರುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ದಿಸ್ ಇಸ್ ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ. ನಂಬರ್ 1 ಪ್ರೈವೇಟ್ ಕಾಲೇಜ್ ಆದರೆ RVCE ಬರುತ್ತೆ. ಸೊ ಯೂಶಲಿ ಎಲ್ಲ ಸ್ಟೂಡೆಂಟ್ಸು RV, PES ಈ ಥರ ಪ್ರಯಾರಿಟಿ ಆರ್ಡರ್ ಬರ್ಕೊಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಕಟ್ ಆಫ್ 2 ಕಾಲೇಜ್ದು ಒಟ್ಟಿಗೆ ತಗೊಂಡಿದ್ದೀನಿ, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅಂಡ್ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಇಲ್ಲಿ ರಿಂಗ್ ರೋಡ್ ಕ್ಯಾಂಪಸ್ ಇದೆ ಈ ಕಾಲಮಲ್ಲಿ, ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದೆ. ಬಯೋಟೆಕ್ನಾಲಜಿ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಮಾತ್ರ ಇದೆ. ಲಾಸ್ಟ್ ಇಯರು ಥರ್ಡ್ ರೌಂಡ್ 13,360 ರ್ಯಾಂಕ್ ಬಂದಿರೋಂಥ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಥ್ರೂ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಒಂದಷ್ಟು ಸೀಟ್ಸು ಥ್ರೂ KEA ಸಹ ಅಲಾಟ್ ಆಗುತ್ತೆ. ಫೀಸು ನಾರ್ಮಲ್ ಫೀಸ್ ಇರುತ್ತೆ, 1.25 ಲಕ್ಷ ಇರುತ್ತೆ. ಅದೇ ನೀವು ಪೆಸಾಟ್ ಎಕ್ಸಾಮ್ ತಗೊಂಡು ಹೋದ್ರೆ ಒಂಥರ ಫೀಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋದ್ರೆ ತುಂಬ ಜಾಸ್ತಿ ಫೀಸ್ ಇರುತ್ತೆ. BTech ಇನ್ CSE ಸ್ಪೆಷಲೈಸೇಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಾದ್ರೆ 2,694 ಇತ್ತು. ಅದೇ ಎಲೆಕ್ಟ್ರಾನಿಕ್ ಸಿಟಿ ಎಷ್ಟು ದೂರ ಹೋಗ್ತೀರಾ ಅಂದ್ರೆ 7,283 ರ್ಯಾಂಕ್ ಬಂದಿರೋ ಹುಡುಗನಿಗೆ ಸಿಕ್ಕಿತ್ತು. ನೆಕ್ಸ್ಟು ಕೋರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 1,654ಗೆ ಸ್ಟಾಪ್ ಆಗಿತ್ತು ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ. ವೆರಾಸ್ ಇನ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 6,000 ದಾಟಿದ್ರು ಸಹ ಸೀಟ್ ಸಿಕ್ಕಿತ್ತು. ಇನ್ನೊಂದು ಡೌಟ್ ಬರ್ಬೋದು ನಿಮಗೆ, ಯಾಕೆ ಇಲ್ಲಿ BTech ಅಂತಿದೆ? ಅದೇ ಬೇರೆ ಕಾಲೇಜಸ್ ಅಲ್ಲಾದ್ರೆ BE ಅಂತ ಇರುತ್ತೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಇರುತ್ತೆ, ಇಲ್ಲಿ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಇದೆ. ಸೊ ನಿಮ್ಗೆ ಹೈಯರ್ ಸ್ಟಡೀಸ್ಗಾಗಲಿ ಪ್ಲೇಸ್ಮೆಂಟ್ಸ್ಗಾಗಲಿ ಏನೂ ತೊಂದರೆ ಇಲ್ಲ, ದೇ ಆರ್ ಸೇಮ್, ಒನ್ ಅಂಡ್ ದ ಸೇಮ್ ಓನ್ಲಿ. BE ಅಂತ VTO ಅಫಿಲಿಯೇಟೆಡ್ ಕಾಲೇಜಸ್ಸು, ಆಟೋನಮಸ್ ಕಾಲೇಜಸ್ ಎಲ್ಲ ಕೊಡ್ತಾರೆ. ಅದೇ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಾದರೆ BTech ಅಂತ ಕೊಡ್ತಾರೆ. ಭಾರತದಲ್ಲಿ ಒಂದಷ್ಟು ಸ್ಟೇಟ್ಸ್ ಅಲ್ಲೂ ಸಹ BTech ಅಂತಾನೆ ಡಿಗ್ರಿ ಕೊಡ್ತಾರೆ. ನಥಿಂಗ್ ಟು ವರಿ, ಏನು ಮ್ಯಾಟ್ರ್ ಆಗೋದೇ ಇಲ್ಲ, ಅದು ಏನು ಡಿಫ್ರೆನ್ಸ್ ಆಗೋದಿಲ್ಲ ನಿಮಗೆ. BTech ಇನ್ TEEE 8,400 ರಿಂಗ್ ರೋಡ್ ಕ್ಯಾಂಪಸಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ TEEE ಇಲ್ಲ. ದೆನ್ ಕೋರ್ ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ರಿಂಗ್ ರೋಡ್ ಕ್ಯಾಂಪಸಲ್ಲಿ 3,765 ಇದ್ರೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ 7,486. ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓನ್ಲಿ ಇನ್ ರಿಂಗ್ ರೋಡ್ ಕ್ಯಾಂಪಸ್ ಇರೋದು 15,958. KEA ಮೂಲಕ ನೀವು ಏನಾದರೂ PES ಯೂನಿವರ್ಸಿಟಿ ಒಳಗಡೆ ಹೋಗಬೇಕು ಅಂದರೆ
ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ 1654, ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ 15,000ವರೆಗೂ ಹೋದರೆ ನಿಮಗೆ ಮೆಕ್ಯಾನಿಕಲ್ ಸಿಗುವ ಸಾಧ್ಯತೆ ಇದೆ. ಈ ರ್ಯಾಂಕ್ ಬಿಟ್ಟು ಬೇರೆ ಯಾವುದೇ ರ್ಯಾಂಕ್ ಬಂದರೂ ಪಿ ಎಸ್ ಯೂನಿವರ್ಸಿಟಿಯಲ್ಲಿ ಥ್ರೂ ಕೆ ಇ ಹೋಗೋದು ಕಷ್ಟ ಆಗುತ್ತೆ. ಯಾಕೆ ಇದು ನಂಬರ್ 1 ಕಾಲೇಜ್ ಆಗಿದೆ? ನಂಬರ್ 1 ಕಾಲೇಜ್ ಆಗಿರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಪ್ಲೇಸ್ಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಇಂಡಸ್ಟ್ರಿಗೆ, ಕಂಪನಿಯವರಿಗೆ ಕಾಲೇಜ್ ಮೇಲೆ ನಂಬಿಕೆ ಬರುತ್ತೆ, ಇಲ್ಲಿ ಕ್ವಾಲಿಟಿ ಇದೆ, ಕ್ವಾಲಿಟಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಪ್ಲೇಸ್ಮೆಂಟ್ಗೆ ಬಂದು ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ಕೋತಾರೆ. ಹಾಗಾಗಿ ಇದು ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. 350+ ಕಂಪನೀಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಪ್ಲೇಸ್ಮೆಂಟ್ ಆಕ್ಟಿವಿಟಿ. 350ಕ್ಕಿಂತ ಜಾಸ್ತಿ ಕಂಪನೀಸ್ ವಿಸಿಟ್ ಮಾಡಿದೆ ಪಿ ಎಸ್ ಯೂನಿವರ್ಸಿಟಿ. ಹೈಯೆಸ್ಟ್ ಸ್ಯಾಲ್ರಿ ಆಫರ್ಡ್ 68 lakhs per annum. ತಿಂಗಳಿಗೆ ಎಷ್ಟಾಯಿತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಪ್ಲೇಸ್ಮೆಂಟ್ ಆಫರ್ಸ್, ಇದು ಪ್ಲೇಸ್ಮೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಓನ್ಲಿ ಆಫರ್ಸ್. ಒಬ್ಬ ಸ್ಟೂಡೆಂಟ್ಗೆ 2, 3, 4 ಎಲ್ಲ ಆಫರ್ಸ್ ಇರಬಹುದು. ಟೋಟಲ್ ಆಫರ್ಸ್ ಸಿಕ್ಕಿರೋದು 1500+, 1,500ಕ್ಕಿಂತ ಜಾಸ್ತಿ. ಈಗ ಬರೋ ರೆಪ್ಯೂಟೆಡ್ ಕಂಪನೀಸು ಪ್ಲೇಸ್ಮೆಂಟ್ ಜೊತೆಗೆ ನಿಮಗೆ ಇಂಟರ್ನ್ಶಿಪ್ ಆಫರು ಕೊಡ್ತಾರೆ. ಯೂಶಲಿ ವಿ ಟಿ ಯು ಆ್ಯಂಡ್ ಅಟಾನಮಸ್ ಕಾಲೇಜಸಲ್ಲಿ 8th SEM ಅಲ್ಲಿ ನಿಮಗೆ ಇಂಟರ್ನ್ಶಿಪ್ಗೆ ಹೊರಗಡೆ ಹೋಗಬೇಕಾಗತ್ತೆ. ಬಟ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಇಟ್ ಡಿಪೆಂಡ್ಸ್ ಆನ್ their university rules and regulation, either only in 8th semester or 7th and 8th ಬೇಕಾದ್ರೆ ಅವ್ರು ಕಳಿಸಬಹುದು. ಸೊ 1250+ ಇಂಟರ್ನ್ಶಿಪ್ ಆಫರ್ಸು ಸಹ ಸಿಕ್ಕಿದೆ. ಇಂಟರ್ನ್ಶಿಪ್ಪಲ್ಲಿ ಹೋದಾಗ ನೀವು ಒಂದಷ್ಟು ಕೆಲಸ ಕಲಿತೀರಾ. ಯಾವ್ಯಾವ ಕಂಪನಿ ಬಂದಿತ್ತು ಅನ್ನೋದಕ್ಕೆ ಅವ್ರ ವೆಬ್ಸೈಟ್ ವಿಸಿಟ್ ಮಾಡಿ. ಇದೆಲ್ಲ ಅವ್ರ ವೆಬ್ಸೈಟಿಂದನೇ ತೊಗೊಂಡಿರೋದು ನಾನು. ಸೊ ಈ ಕಂಪನಿಗಳು ಟೆಸ್ಕೋ, ಆ್ಯಪಲ್ಲು, ಡೆಲಾಯ್ಟು, ಸಿಸ್ಕೋ, HP, ಸ್ಯಾಪ್, IBM, ವೀಸಾ, NVIDIA, ಅಮೆಜಾನ್, ಲಿಂಕ್ಡ್ಇನ್, ಇಂಟೆಲ್, ಇನ್ನೊಂದಷ್ಟು ಗೂಗಲ್ ಕಂಪನಿ ಎಲ್ಲ ಇದೆ. ಸೊ ಅವರ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಅವ್ರ ಕಾಲೇಜಿನ ವೆಬ್ಸೈಟ್ ವಿಸಿಟ್ ಮಾಡಿ, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕಟ್ ಆಫ್ ಡೀಟೇಲ್ಸ್ ಆಫ್ ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ದಟ್ ಈಸ್ PES ಯೂನಿವರ್ಸಿಟಿ, ವಿಚ್ ಹ್ಯಾಸ್ 2 campuses, one ring road campus, another one electronic city campus. ring road campus ಅಲ್ಲಿ ತುಂಬ ಹೈ ಕಟ್ ಆಫ್ ಇರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ ಸ್ವಲ್ಪ ಕಡಿಮೆ ಕಟ್ ಆಫ್ ಇರುತ್ತೆ. ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ಜನ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಸೇರಿಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋರಿಗೆ ರಿಂಗ್ ರೋಡ್ ಕ್ಯಾಂಪಸ್ಗೆ ಚೇಂಜ್ ಸಹ ಸಿಕ್ಕಿದೆ ಅಂತ ಸ್ಟೂಡೆಂಟ್ಸೇ ಹೇಳ್ತಾರೆ. ಸೊ ಇನ್ನು ಉಳಿದಿಂದ ಏನೇ ಡೀಟೇಲ್ಸ್ ಬೇಕಾದರೂ ಯು ಕಾಂಟ್ಯಾಕ್ಟ್ PES ಯೂನಿವರ್ಸಿಟಿ ಅಫಿಷಿಯಲ್ಸ್. ದಿಸ್ ಈಸ್ ಅಬೌಟ್ the number 1 private university in Karnataka, that is PES University. Thank you. All the best.